ಸರ್ಕಾರವಾಗಿ ಮೈ ಮರ್ತರೆ ಏನಾಗುತ್ತೆ ಅನ್ನೋಂಥದ್ದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ಈ ಒಂದು ಮಾತು ಹೇಳ್ಬಿಟ್ಟು ಎಲ್ಲಾದ್ರಿಂದ ನುಳ್ಚ್ಕೊಂಡ್ಬಿಡ್ತೀನಿ ಅನ್ನೋಂಥದ್ದನ್ನ ಈ ಒಂದು ಹೇಳಿಕೆ ಮೂಲಕ ಹೇಳಿದ್ದಾರೆ. ಆದರೆ ಇವತ್ತು ಆ ಒಂದು ಸ್ಥಳಕ್ಕೆ ಇಂಥ ಒಬ್ಬ ಅನಾನ್ಮಿಕ ವ್ಯಕ್ತಿ ಯಾವ ಹಿನ್ನೆಲೆ ಇದ್ದಾನೋ, ಯಾರು ಇವರು, ಏನ್ ಹಿನ್ನೆಲೆ ಅನ್ನೋಂಥದ್ದನ್ನ ಯಾವುದು ತಪಾಸಣೆಯನ್ನ ಮಾಡದೆ ಈ ರೀತಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥದ್ದು ನಿಜಕ್ಕೂ ಎಲ್ಲರಿಗೂ ಬಹಳ ನೋವಿನ ಸಂಗತಿಯಾಗಿದೆ, ನೋವಿನ ವಿಚಾರವಾಗಿದೆ. ಈಗಾಗಲೇ ಈ ವಿಚಾರದಲ್ಲಿ ಸದನದಲ್ಲೂ ನಮ್ಮೆಲ್ಲ ಸದಸ್ಯರು ಬಹಳ ಪ್ರಬಲವಾಗಿ ಸರ್ಕಾರದ ಗಮನ ಸೆಳೆಯುವಂಥದ್ದು, ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡುವಂಥ ಕೆಲಸಗಳನ್ನ ಇವತ್ತು ಮಾಡುವಂಥದ್ದಾಗಿದೆ. ಮತ್ತು ಸಾರ್ವಜನಿಕವಾಗಿಯೂ ಸಮಾಜದಲ್ಲೂ ಇವತ್ತು ಇಡೀ ಸಮಾಜ ಎದ್ದು ನಿಂತಿದೆ. ಇಡೀ ಸಮಾಜ ಎಲ್ಲರೂ ಎದ್ದು ನಿಂತಿದ್ದಾರೆ. ಇವತ್ತೆಲ್ಲ ಬೀದಿಗಿಳಿದಿದ್ದಾರೆ. ಎಲ್ಲ ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಂಡ್ರು. ಏನಿದು ಕಾನೂನ ಅನ್ವಯ ಮಾಡಲಿ, ಕಾನೂನ ಪಾಲನೆ ಮಾಡಲಿ. ಆದರೆ ಈ ರೀತಿ ಸಾಮಾಜಿಕ ಮಾಧ್ಯಮದಲ್ಲಿ ಮನಬಂದಂತೆ ಇವರೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡೋದು, ಇವರೇ ಎಲ್ಲ ಆಪಾದಿತ ಇನ್ನೊಂದು ಅನ್ನೋಂಥದ್ದನ್ನ ಹೇಳಿಕೆಯನ್ನ ಒಂದು ನಿಲುವನ್ನ ಅಥವಾ ಆ ರೀತಿ ಸಂದೇಶವನ್ನು ಕೊಡುವಂಥದ್ದು ಏನು ಮಾಡ್ತಿದ್ದಾರೆ, ಇವೆಲ್ಲ ಇಡೀ ಸಮಾಜದ, ಹಿಂದೂ ಸಮಾಜದ ಧರ್ಮಸ್ಥಳ ಮಂಜುನಾಥೇಶ್ವರನ ನಂಬುವಂಥ ಪ್ರತಿಯೊಬ್ಬ ಭಕ್ತನಿಗೆ ಬಹಳಷ್ಟು ನೋವಾಗಿದೆ. ಮತ್ತು ಧರ್ಮಾಧಿಕಾರಿಗಳ ಮೇಲೂ ಈ ರೀತಿ ಆಪಾದನೆ ಮಾಡಿರುವಂಥದ್ದು. ಈಗ ಬೇರೆ KG ಹಳ್ಳಿನಲ್ಲಿ, DG ಹಳ್ಳಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದು ಪೋಸ್ಟ್ ಮಾಡ್ದ ಅಂತ ಯಾವ ರೀತಿ ಸ್ಟೇಷನ್ನೇ ಬೆಂಕಿ ಹಾಕಿದ್ರು, ಶಾಸಕನ ಮನೆನೇ ಸುಟ್ಟು ಹಾಕಿದ್ರು, ಪೊಲೀಸರ ವಾಹನಗಳನ್ನೇ ಸುಟ್ಟಾಕಿದ್ರು, ಪೊಲೀಸ್ ಅವ್ರನ್ನೇ ಹಲ್ಲೆ ಮಾಡಿದ್ರು. ಅವತ್ತು ಇದೇ ಕಾಂಗ್ರೆಸ್ ಪಕ್ಷ ಅದನ್ನ ಸಮರ್ಥಿಸ್ಕೊಂಡ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೇ ಒಬ್ಬ ಹಿಂದೂ ಕಾರ್ಯಕರ್ತ ಒಂದು ಪೋಸ್ಟ್ ಅನ್ನು ಹಾಕ್ತಾರೆ, ಸುವಮೋಟೋ ಕೇಸ್ಗಳು, ಪ್ರಚೋದನಕಾರಿ ಪೋಸ್ಟೇ ಅಲ್ಲ, ಹುಡುಕಿ ಸುವಮೋಟೋ ಕೇಸ್ ಹಾಕಿದ್ರಿ. ಇವತ್ತು ಧರ್ಮಸ್ಥಳ ವಿಚಾರದಲ್ಲಿ, ಧರ್ಮಾಧಿಕಾರಿಗಳ ವಿಚಾರದಲ್ಲಿ ಇವತ್ತು ಬೇರೆಯವ್ರ ಪೋಸ್ಟ್ ಹಾಕಿದಾಗ ಇದೇ ಗೃಹ ಇಲಾಖೆ ಯಾಕೆ ಕಾನೂನಿನ ಕ್ರಮವನ್ನ ಸುವಮೋಟೋ ಕೇಸ್ಗಳನ್ನ ಹಾಕಿಲ್ಲ ಅಂತ ಪ್ರಶ್ನೆನ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳ ಬಯಸ್ತೀನಿ. ಸೊ ಹಾಗಾಗಿ ಇವತ್ತು ಗ್ರೌಂಡ್ ಲೆವೆಲ್ನ ಭಾವನೆಗಳು ಇವತ್ತೆಲ್ಲ ತನಿಖೆ ಮಾಡ್ತಿದ್ದೀರಾ. ತನಿಖೆ ಬಗ್ಗೆ ಯಾರು ಪ್ರಶ್ನೆನೇ ಇಲ್ಲ. ತನಿಖೆ ಮಾಡಿ, ಆದರೆ ತನಿಖೆ ಆಗೋ ಮುಂಚೆನೆ ನೀವು ಬೇರೆ ಎಲ್ಲ ಅನಾನ್ಮಿಕ ವ್ಯಕ್ತಿ ಇಂಥವ್ರನ್ನೆಲ್ಲ ಹಿನ್ನೆಲೆ ಇಲ್ದದನ್ನು ಬಿಟ್ಕೊಂಡು ಎಲ್ಲ ಮಾಡಿ ಏನೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗಿದೆ ಅಂಥದ್ದು ಆಗಬಾರ್ದಿತ್ತು. ಮತ್ತು ತನಿಖೆನೂ ನಿಗದಿತ ಸಮಯದಲ್ಲಿ ಮುಗಿಬೇಕಿತ್ತು ಅನ್ನೋದು ಅಷ್ಟೇ. ಏನು ಇದನ್ನೇ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೋಗ್ತಿರೋದಲ್ಲ, ಒಂದು ಸಮಯ ನಿಗದಿ ಮಾಡ್ಕೊಂಡು ಮುಗಿಸುವಂಥದ್ದು ಆಗಬೇಕು. ಮತ್ತು ಈ ವ್ಯಕ್ತಿ ಯಾರಿದ್ದಾರೆ, ಅವನ ಹಿನ್ನೆಲೆ ಏನಿತ್ತು, ಇವತ್ತೆಲ್ಲರ ಒತ್ತಾಯ ಈ ಅನಾನ್ಮಿಕ ವ್ಯಕ್ತಿನೂ ಮತ್ತು ಅವನ ಹಿಂದೆ ಇರೋಂಥ ವ್ಯಕ್ತಿಗಳು, ಇದರ ಹಿಂದೆ ಇರೋಂಥ ಕೈವಾಡ, ಯಾರ್ಯಾರು ಕೈವಾಡ ಎಲ್ಲರಿಗೂ ಗೊತ್ತಿದೆ. ಎಲ್ಲಿಂದ ಕೈವಾಡಗಳು, ಯಾರ್ಯಾರು ಏನೇನು ಮಾಡಿದ್ದಾರೆ, ಯಾವ ವ್ಯಕ್ತಿಗಳಿದ್ದಾರೆ ಗೊತ್ತಿರೋದು. ಅದನ್ನೆಲ್ಲ ನೀವು ಸತ್ಯ ಬಯಲಿಗೆ ತನ್ನಿ. ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರೋಂಥ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಇವನ್ ಮುಖ್ಯಮಂತ್ರಿಗಳು ಅವತ್ತು SIT ಮಾಡ್ತಿಲ್ಲ, ನಾವು ಸ್ಥಳೀಯ ಪೊಲೀಸರೇ ಚೆನ್ನಾಗಿ ತನಿಖೆ ಮಾಡ್ತಿದ್ರೆ ಅಂತ ಹೇಳಿದ್ರು. ಮಾರನೇ ದಿನಕ್ಕೆ ಬದಲಾಯಿತು. ಯಾಕೆ ಬದಲಾಯಿತು? ನಮಗೇನು ನೀವು SIT ಮಾಡಿದ್ರಂತ ಏನು ಸಮಸ್ಯೆ ಇಲ್ಲ, SIT ಮಾಡಿದ್ದು ಓಕೆ, ಸ್ವಾಗತ. ಆದರೆ ನಿಮ್ಮ ನಿಲುವು ಯಾಕೆ ಬದಲಾಯಿತು ಅಂತ ಕೇಳ್ತಿರೋದು. ಸೊ ನಿಮ್ಮ ನಿಲುವು ಬದಲಾಗಲಿಕ್ಕೆ ಸಾಯಂಕಾಲ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಸಾಯಂಕಾಲ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ ಅಂದರೆ ಯಾವ ರೀತಿ ನಿಮ್ಮ ಆಡಳಿತ ಇದೆ ಅನ್ನೋದನ್ನ ನಮಗೆ ಅರ್ಥ ಆಗುತ್ತೆ. ಏನು ಬಹಳ ಮುಖ್ಯವಾಗಿ ಮಂಜುನಾಥನ ಪೂಜಿಸಿ ಆರಾಧಿಸುವಂತ ಎಲ್ಲ ಭಕ್ತ ಮಹಾಶಯಗಳು ದೇವಸ್ಥಾನ ದರ್ಶನ ಮಾಡಿ ನಮಸ್ಕಾರ ಹಾಕಿ ಬರೋದಷ್ಟೇ.
ನಂಬಿಕೆ, ನಮ್ಮ ಗೌರವವನ್ನು, ಈ ಪುಣ್ಯ ಸ್ಥಳವನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಿರೋದು. ಕರ್ತವ್ಯ, ನಾವು ನಂಬಿದಂಥ ದೇವರನ್ನ ಪೂಜೆ ಸಲ್ಲಿಸುವಂಥದ್ದು, ಆರಾಧಿಸುವಂಥದ್ದು ಈ ಪ್ರತಿಯೊಬ್ಬರು ಕರ್ತವ್ಯ. ಹಾಗಾಗಿ ಬೇರೆ ಏನಿದೆ, ಇವನ್ SIT ಏನಾರು ಮಂಜುನಾಥನ ಮೇಲೂ ಏನಾರು ಕೇಸ್ ಹಾಕಬೇಕು ಅಂತಲ್ಲ, ಮಂಜುನಾಥನ ಮೇಲೂ ಏನಾರು ಇದೆಯಾ ಇವರಿಗೆ ತಕರಾರು? ಏನಿಲ್ವಲ್ಲ. ಹಾಗಾಗಿ ಮಂಜುನಾಥನಿಗೆ ನಮ್ಮ ಪೂಜೆ ಮತ್ತು ನಮ್ಮ ಭಕ್ತಿಯನ್ನು ವ್ಯಕ್ತಪಡಿಸ್ಲಿಕ್ಕೆ ಹೋಗ್ತಿರುವಂಥದ್ದು. ಇನ್ನೇನು ಅದು ಬಿಟ್ಟರೆ ಬೇರೆ ಇನ್ನೇನು ಪೊಲಿಟಿಕಲಿ ಮೋಟಿವೇಟೆಡ್ ಯಾವುದೂ ಇಲ್ಲ. ಯಾವುದಕ್ಕೂ ಹಸ್ತಕ್ಷೇಪ, ಇನ್ನೊಂದು SIT ಮಾಡ್ತಿರೋದಕ್ಕಾಗಲಿ ಅಥವಾ ಸೌಜನ್ಯ ವಿಚಾರದಲ್ಲಾಗಲಿ ಇದ್ಯಾವುದು ಹಸ್ತಕ್ಷೇಪ, ಇನ್ನೊಂದು ಮತ್ತೊಂದು ಪ್ರಶ್ನೆನೇ ಇಲ್ಲ. ತನಿಖೆ ಆಗುವಂಥದ್ದು ಏನೇನು ಆಗಬೇಕಾಗಿದೆಯೋ ಎಲ್ಲವನ್ನೂ ಮಾಡಿ, ಆದರೆ ಕಾಲಮಿತಿ ಒಳಗಡೆ ಮಾಡಿ. ಕಾಲಮಿತಿ ಮತ್ತು ಇಂಥ ಸೋಷಿಯಲ್ ಮೀಡಿಯಾಗಳು ಯಾರ್ಯಾರು ಪೋಸ್ಟ್ ಮಾಡ್ತಾರೋ ಅವ್ರ ಮೇಲೆ ಸೋಮೋಟೋ ಕೇಸ್ಗಳು ಹಾಕಿಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಅದೇ ಇಂಥವ್ರಿಗೆಲ್ಲ ಮೇಲೆಲ್ಲ ಕೇಸ್ ಹಾಕಿ, ಸೋಮೋಟೋ ಕೇಸ್ ಹಾಕಿ. ಇಂಥದನ್ನ ಪುಣ್ಯಸ್ಥಳನ್ನ ನೀವು ಹೋಗ್ಬಿಟ್ಟು ರೇಪ್ ಆಗುತ್ತೆ, ಕೊಲೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಹೆಂಗೆ ನೋಡಿ. ನಾವೆಲ್ಲ ಬದುಕಿದ್ದು ಏನಾಗಿದೆ ಅಂತ ನಮ್ಗೆ ಹೇಳ್ಕೋಬೇಕು. ನಮಗೆ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ನಾವು ಬದುಕಿದೀವ ಸತ್ತಿದೀವ ಅನ್ನೋಂಥದ್ದಾಗುತ್ತೆ. ನಮ್ಮ ಕಣ್ಣು ಮುಂದೆನೆ ಈ ರೀತಿ ಯಾವುದೇ ಬೇರೆ ರಾಷ್ಟ್ರದ ಮಾಧ್ಯಮ ಆಗಲಿ, ಬೇರೆ ರಾಜ್ಯದ ಮಾಧ್ಯಮ ಆಗಲಿ, ಯಾರ್ಯಾರ ಹಿನ್ನೆಲೆ ಇಂಥವನ್ನೆಲ್ಲ ಬಲಿ ಹಾಕ್ಬೇಕು. ನಮ್ಮ ರಾಜ್ಯಕ್ಕೆ, ನಮ್ಮ ನಾಡಿಗೆ, ನಮ್ಮ ಇಡೀ ದೇಶಕ್ಕೆ, ನಮ್ಮ ಹಿಂದೂ ಸಂಸ್ಕೃತಿಗೆ, ಹಿಂದೂ ಧರ್ಮಕ್ಕೇನೆ ಇಂಥ ಪ್ರಚೋದನಕಾರಿಯಾದಂಥ ಹೇಳಿಕೆಗಳನ್ನ, ಪೋಸ್ಟ್ಗಳನ್ನ ಹಾಕ್ತಾರಲ್ಲ, ಅವ್ರಿಗೇನು ಕಾನೂನಾತ್ಮಕ ಕ್ರಮ ಜರುಗಬೇಕಾ ಬೇಡವಾ? ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ರಾಷ್ಟ್ರಪತಿ ಇದ್ದಾಗ ಕರ್ಕೊಂಡು ಹೋಗಿದ್ವಿ ಮಂಜುನಾಥ ದರ್ಶನಕ್ಕೆ. ನಮಗೂ ಕೂಡ ಧರ್ಮಸ್ಥಳದ ಮೇಲೆ ಬಹಳ ಗೌರವ, ಪೂಜೆ ಭಾವನೆ ಇದೆ. ಬಟ್ ಏನಂದ್ರೆ ಇದು ಪ್ರಕರಣ, ಸೌಜನ್ಯ ಪ್ರಕರಣ ಮತ್ತು ಇದು ಬುರುಡೆ ಪ್ರಕರಣ ಇರೋದ್ರಿಂದ ಸತ್ಯಾಸತ್ಯತೆ ಗೊತ್ತಾಗ್ಲಿ, ನಮಗೆ ಧರ್ಮ ಮತ್ತು ಭಕ್ತಿ ಬಗ್ಗೆ ಇದಿಲ್ಲ, ನ್ಯಾಯ ಸಿಗ್ಲಿ ಅಂತ ಹೇಳಿ ನಾವು ಇದನ್ನು ಮಾಡ್ತಾ ಇದೀವಿ ಅಂತ ಸ್ಪಷ್ಟವಾಗಿದೆ. ಸರಿ, ಸೌಜನ್ಯ ವಿಚಾರದ 20 ವರ್ಷದಿಂದನೂ ಸೌಜನ್ಯ ಅವರು ಹೆಸರು ಹೇಳ್ಕೊಂಡೇನೆ ಸೌಜನ್ಯ ವಿಚಾರದಲ್ಲಿ ತನಿಖೆ ಮಾಡಿ. ನೀವು ಮಂಜುನಾಥೇಶ್ವರನ್ಗೆ ಅಗೌರವ ತರುವಂಥದ್ದು ಯಾಕೆ ಮಾಡ್ತೀರಾ? ಧರ್ಮಾಧಿಕಾರಿಗಳಿಗೆ ಅಗೌರವ ತರುವಂಥದ್ದು ಮಾಡ್ತೀರಾ ಯಾಕೆ? ಇವ್ರ ಮೇಲೆ ಇಲ್ಲಿ ಹೋದ್ರೆ ನೀವು ಕೊಲೆ ಆಗ್ತೀರಾ, ಇಲ್ಲಿ ಹೋದ್ರೆ ನೀವು ರೇಪ್ ಆಗ್ತೀರಾ, ಎಷ್ಟು ಮಟ್ಟಿಗೆ ಸರಿ ಇದೆ? ಇವೆಲ್ಲ ಇದ್ದವರು, ಸರ್ಕಾರ ಇದ್ದವ್ರು ಏನು? ಸರ್ಕಾರದ ಕರ್ತವ್ಯ ಏನು? ಒಂದು ಕಾಂಗ್ರೆಸ್ ಸರ್ಕಾರದ ಕರ್ತವ್ಯ ಏನು? ಯಾರದೇ ನಂಬಿಕೆಗಳಿಗೆ ಧಕ್ಕೆ ಬರ್ದಿದ್ದಂಗೆ ಸಂವಿಧಾನನೂ ಏನು ಹೇಳುತ್ತೆ? ಫೇತ್ ಅಂಡ್ ಬಿಲೀಫ್ ಆಫ್ ಎನಿ ಸಿಟಿಸನ್ ಶುಡ್ ನಾಟ್ ಬಿ ಹರ್ಟ್. ಇದನ್ನು ಕಾಪಾಡ್ಲಿಕ್ಕಾಗಲ್ವಾ? ಸಂವಿಧಾನದ ಆಶಯಗಳನ್ನ ಕಾಪಾಡ್ಲಿಕ್ಕಾಗಲ್ವಾ? ವ್ಯಕ್ತಿಗಳನ್ನ ತನಿಖೆ, ಬುರ್ಡೆ ಇಟ್ಕೊಂಡಿದ್ದನ್ನ, ಆ ಬುರ್ಡೆ ಇಟ್ಕೊಂಡವ್ನು ಯಾರು? ಆ ಬುರ್ಡೆನೇನ ನೀವು ಫಸ್ಟ್ ತನಿಖೆ ಮಾಡ್ಕೊಂಡ್ರ? ಎಲ್ಲಿಂದ ತಂದ ಬುರ್ಡೆ? ಏನು ಬುರ್ಡೆ ಅದು? ಬುರ್ಡೆ ಇಟ್ಕೊಂಡ್ಬಿಟ್ರೆ, ನಾವು ಒಂದು ಯಾವುದೋ ಬುರ್ಡೆ ಇಟ್ಕೊಂಡು ಓಡಾಡ್ಬಿಟ್ರೆ ಒಂದು ಇದನ್ನ ತನಿಖೆ ಹಾಕೊಂಡ್ ಬಿಡ್ತೀರಾ? ಬುರ್ಡೆಗಳು ಎಷ್ಟು ಬೇಕಾದ್ರೆ ಸಿಗ್ತಾ ಇರ್ತವೆ. ಯಾವುದು ಏನು ಅಂತ ಇರ್ಬೇಕಲ್ಲ. ಆ ವ್ಯಕ್ತಿ ಎಲ್ಲಿ ಹೋಗ್ತಾನೆ ಬರ್ತಾನೆ, ಆ ವ್ಯಕ್ತಿ ಎಲ್ಲಿರ್ತಾನೆ, ಇವ್ರ ಹತ್ರ ಒಂದು ಸ್ವಲ್ಪ ಕಾಲ ಇದ್ದು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ? 7 ಸ್ಪಾಟ್ ಆಯ್ತು, 13 ಸ್ಪಾಟ್ ಆಯ್ತು, 14 ಸ್ಪಾಟು, 15, ಎಷ್ಟೇ ಆಯ್ತು, ಇನ್ನೂ ನಡೀತಾನೆ ಇರೋದ? ಅದಕ್ಕೆ ಲೆಕ್ಕ ಇಲ್ವಾ? ಜವಾಬ್ದಾರಿ ಇಲ್ವಾ ಒಂದು ಸರ್ಕಾರ? ಎಲ್ಲರಿಗೂ ಸಲ್ಲಬೇಕು, ಎಲ್ಲರ ಭಾವನೆಗಳನ್ನ ಗಮನದಲ್ಲಿಟ್ಕೊಂಡು ಯಾವ ರೀತಿ ನೀವು ಸಮರ್ಥಿಸ್ಕೊಂಡ್ರು KGಹಳ್ಳಿ DGಹಳ್ಳಿ ಸಂದರ್ಭದಲ್ಲಿ ಸಮರ್ಥನೆ ಮಾಡ್ಕೊಂಡ್ರು. ಪೊಲೀಸ್ ಬೆಂಕಿಗೆ, ಸ್ಟೇಷನ್ಗೆ ಪೊಲೀಸರಿಗೆ ಹಲ್ಲೆ ಮಾಡೋದು, ಪೊಲೀಸ್ ಜೀಪಿಗೆ ಬೆಂಕಿ ಇಡೋದು, ಶಾಸಕನ ಮನೆ ಬೆಂಕಿ ಇಡೋದನ್ನ ಸಮರ್ಥಿಸ್ಕೊಂಡ್ರು ತಾನೆ. ಭಾವನೆಗಳಿಗೆ ಧಕ್ಕೆ ಆಗಿದೆ. ಇಲ್ಲೇನಾರು ಆ ರೀತಿ ನಡವಳಿಕೆ ಇದೆಯಾ? ಓಪನ್ ಆಗಿ ಬಂದು ಯೂಟ್ಯೂಬರ್ಗಳು ಧರ್ಮಸ್ಥಳ ಪುಣ್ಯಸ್ಥಳದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ಈ ಮಾತಾಡೋದನ್ನ ಎಲ್ಲರೂ ಜನ ಅವ್ರ ಸಹನೆಯನ್ನ ಪರೀಕ್ಷೆ ಮಾಡ್ತಿದ್ದೀರಾ? ಅವ್ರ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದೀರಾ? ಏನನ್ನು ಪರೀಕ್ಷೆ ಮಾಡ್ತಿದ್ದೀರಾ? ಸರ್ಕಾರ ಬದುಕಿದೆಯಾ ಇಲ್ವ ಅಂತ ಆಗ್ಬೇಕಲ್ಲ. ಸರ್ಕಾರ ಬದುಕಿದೆ, ಕಾಂಗ್ರೆಸ್ ಸರ್ಕಾರ ಬದುಕಿದೆ ಅಂದ್ರೆ ತೋರಿಸ್ಲಿ. ಯಾರ ತನಿಖೆಗೆ ಅಡಚಣೆ ಮಾಡಿದಾರ? ತನಿಖೆ ಬೇಡ ಅಂತ ಹೇಳಿದ್ದಾರೆ, ಎಲ್ಲರೂ ಸ್ವಾಗತಿಸಿದ್ದಾರೆ. ನೀವು SITನಾರ ಮಾಡಿ, CBIನಾರ ಮಾಡಿ, NIಗಾರ ಕೊಡಿ, ನೀವು CID ಕೊಡ್ತೀರ ಕೊಡಿ, ಏನೇನು ಬೇಕು ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಎಲ್ಲ. ಆದರೆ ಕಾಲಮಿತಿಯಲ್ಲಿ ಮಾಡಿ, ಇತ್ಯರ್ಥ ಮಾಡಿ, ಸುಮ್ಮನೆ ಮುಂದೆ ಹೇಳ್ಕೊಂಡು ಮುಂದಕ್ಕೆ ಹೋಗೋದು ಬೇಡ. ಮತ್ತೆ ಯಾರು ಈ ಅನಾನ್ಮಿಕ ವ್ಯಕ್ತಿ ಮತ್ತು ಅವನಿಂದೆ ಇರೋನು, ಅವ್ರನ್ನೆಲ್ಲರನ್ನೂ ತನಿಖೆ ಮಾಡಿ ಅನ್ನೋಂಥದ್ದು. SIT ಮಾಡಿ ಅವ್ರಿಗೆ ವಿಶೇಷವಾಗಿ ಸಪ್ರೇಟಾಗಿ ಮಾಡಿ ಆ ಮಹಾನ್ ಭಾವಗಳನ್ನ ತನಿಖೆ ಮಾಡೋವಂಥದ್ದು. ಯಾರ್ಯಾರು ದೊಡ್ಡವ್ರು
ಇದಾರಲ್ಲ ಅವ್ರನ್ನೆಲ್ಲ ಆಚೆ ತನ್ನಿ. ನೀವು ನಿಜಕ್ಕೂ ಆಗ ಸರ್ಕಾರಕ್ಕೆ ಈಗ ಏನು ಹೇಳಿದ್ರಲ್ಲ ಸರ್ ಉಪಮುಖ್ಯಮಂತ್ರಿ ಏನು ಹೇಳಿದ್ರು ಅಂತ, ಇಫ್ ಯು ಆರ್ ಸ್ಟ್ಯಾಂಡಿಂಗ್ ವಿತ್ ಧರ್ಮಸ್ಥಳ ಎನ್ಶೂರ್ ದಟ್. ನೀವು ನಿಜಕ್ಕೂ ಮಂಜುನಾಥೇಶ್ವರನ ನಂಬಿದ್ದೀರಾ, ಕಾಪಾಡ್ತೀರಾ ಅಂತಂದ್ರೆ ಈ ಹಿನ್ನೆಲೆಯಲ್ಲಿ ಇದ್ರಂತಲ್ಲ ಆ ವ್ಯಕ್ತಿಗಳನ್ನೆಲ್ಲ ಬಯಲಿಗೆ ತನಿಖೆ ಮಾಡಿ ಬಯಲಿಗೆ ಎಳೆದು ಎಲ್ಲರ ಕೈವಾಡನ್ನು ಬಯಲಿಗೆ ಎಳಿರಿ. ಆಗ ಧರ್ಮಸ್ಥಳ ನಂಬಿದ್ದೀರಾ ಅಂತ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಸರ್, ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಘೋಷಣೆ ಮಾಡಿದ್ರು, ಅವ್ರಿಗೆ ಏನು ಆಕ್ಷನ್ ತಗೊಂಡಿಲ್ಲ. ಈಗ ಅನಾಮಿಕನ ಮೇಲೆ ಆಕ್ಷನ್ ತಗೊಳ್ತಾರೆ ನಂಬಿಕೆ. ಅದೇ ಈ ಸರ್ಕಾರ ಇವರಿಗೆ ಬಹುಮತ ಬಂದಿದೆ, ಸರ್ಕಾರ ಅಧಿಕಾರಕ್ಕೆ ಬಂದವ್ರೆ. ಪಾಕಿಸ್ತಾನ್ ಜಿಂದಾಬಾದ್ಗೂ ಹೇಳ್ತಾರೆ, ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಹಾಕ್ದವ್ರನ್ನು ವ್ಯಾಪಾರದ ವ್ಯತ್ಯಾಸ ಅಂತಾರೆ, ಈ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡವ್ರಿಗೆ ಸೋದರ ಅಂತ ಕರೀತಾರೆ, ಟಾಯ್ಲೆಟ್ನಲ್ಲಿ ಕ್ಯಾಮ್ರಾ ಇಟ್ಟಿರೋರಿಗೆ ಸೋದರಿಯರು ಅಂತಾರೆ, ಇನ್ನೇನೇನು ಬೇಕು ಎಲ್ಲ ಹೇಳ್ತಾರೆ ಇವರು ಯೂಟ್ಯೂಬರ್. ಇಲ್ಲಿ ಧರ್ಮಸ್ಥಳನ ಎಲ್ಲ ಸಲ್ಲದ ಆಪಾದನೆಗಳನ್ನ, ಕೊಲೆಗಾರರು, ಇನ್ನೊಂದು ರೇಪು ಎಲ್ಲ ಆಗ್ತದೆ ಅಂದರೆ ಎಲ್ಲರಿಗೂ ಅವ್ರನ್ನೂ ರಕ್ಷಣೆ ಮಾಡ್ತಾರೆ, ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.